ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಿಗ್ಗೆ ನಾಷ್ಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾಷ್ಟಕ್ಕೆ ಬಂದುಬಿಟ್ಟು ನುಗ್ಗೆಕಾಯಿ ಸಾರು ಮಾಡಿದ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಸೊ ನೆನ್ನೆ ನೈಟ್ ನಮ್ಮ ಮನೆಯವರು ನುಗ್ಗೆಕಾಯಿ ತೊಗೊಂಬಂದಿದ್ರು. ಎಲ್ಲ ಹಾಕ್ಬಿಟ್ಟು ಮಾಡಿಬಿಟ್ಟಿದ್ದೀನಿ ಸಾಂಬಾರು. ಅಂದರೆ ನಮ್ಮ ಮನೆಯವ್ರಿಗೆ ನುಗ್ಗೆಕಾಯಿ ಸಾಂಬಾರು ಅಂದರೆ ತುಂಬ ಇಷ್ಟ. ಸೊ ಇವತ್ತು ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಫ್ರೆಂಡ್ಸ್. ಅದಕ್ಕೆ ಸೊ ಬೆಳಗ್ಗೆನೇ ಸಾಂಬಾರು ಮಾಡಿ ಇಟ್ಬಿಟ್ಟೆ. ಜಾಸ್ತಿ ಅವ್ರು ನೈಟ್ಗೂ ಅದೇ ತಿಂತೀನಿ ಅಂತಂದರು. ಸೊ ಅದಕ್ಕೆ ಜಾಸ್ತಿ ಮಾಡಿ ಇಟ್ಬಿಟ್ಟು ಅವರು ಕೆಲ್ಸಕ್ಕೆ ಹೋದ್ಮೇಲೆ ನಾನು ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತೇನೆ. ಸೊ ಬೆಡ್ ಮೇಲೆ, ಪಿಲ್ಲೋ ಮೇಲೆ, ದಿವಾನ ಮೇಲೆ, ಸೋಫಾ ಮೇಲೆ ಇರೋದೆಲ್ಲ ಒಗೆಯೋದಕ್ಕೆ ಹಾಕ್ತಾಯಿದ್ದೀನಿ. ಸೊ ಆಮೇಲೆ ನಿನ್ನೆ ರವೆ ಉಂಡೆ ಮಾಡಿದ್ನಲ್ವ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೈಟೇ ನಮ್ಮ ಮನೆಯವ್ರಿಗೂ ಅರ್ಧಕ್ಕರ್ಧ ಅಲ್ಲ, ಮುಕ್ಕಾಲು ಖಾಲಿ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು 3 ಏನೋ ಇದೆ ಅಷ್ಟೇ. ಅವ್ರಿಗಂತೂ ತುಂಬ ಇಷ್ಟ ಆಯಿತು ರವೆ ಉಂಡೆ. ಸೊ ಈಸಿಯಾಗಿತ್ತು ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇತ್ತು. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್. ಆ ಥರ ಏನಾದರೂ ಅಡುಗೆ ಮಾಡಿ ಇಟ್ಟಿದ ತಕ್ಷಣ ಖಾಲಿ ಆಗಿಬಿಟ್ರೆ ಸೊ ಖುಷಿಯಾಗುತ್ತೆ. ಮತ್ತು ನೆಕ್ಸ್ಟ್ ಟೈಮ್ ಅವ್ರು ಏನಾದರೂ ಕೇಳಿದಾಗ ಮಾಡೋಕ್ಕೂ ಕೂಡ ಒಂಥರ ಖುಷಿ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ನಮ್ಮ ಮನೆಯವರು ಇನ್ನೂ ಕಜ್ಜಾಯ ಕೇಳಿದ್ದಾರೆ. ಸೊ ಕಜ್ಜಾಯ ಕೂಡ ಮಾಡಬೇಕು. ಯಾವಾಗ ಟೈಮ್ ಸಿಗುತ್ತೋ ಗೊತ್ತಿಲ್ಲ. ಸೊ ಇವತ್ತು ಬಂದು ಮನೆಯೆಲ್ಲ ಕ್ಲೀನಿಂಗು ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದು ಇದೇ ಆಗೋಗುತ್ತೆ. ಸೊ ನಾಳೆ ಬಂದು ಸ್ವಲ್ಪ ಎಲ್ಲೋ ಹೊರಗಡೆ ಹೋಗೋದಿದೆ. ಸೊ ಗೊತ್ತಿಲ್ಲ ಏನು ಮಾಡೋದು ಅಂತ. ಮೇ ಬಿ ಬುಧವಾರ ಇಲ್ಲ ಗುರುವಾರ ಹಂಗೆ ಮಾಡೋಣ ಅಂತ ಅಂದ್ಕೊಳ್ತಾಯಿದ್ದೀನಿ. ಸೊ ನೋಡಬೇಕು ಫ್ರೆಂಡ್ಸ್, ಆದಷ್ಟು ಬೇಗ ಕಜ್ಜಾಯನೂ ಮಾಡಿ ಕೊಡ್ತೀನಿ. ನೋಡೋಣ ಹೆಂಗೆ ಬರುತ್ತೆ ಏನು ಅಂತ. ಫಸ್ಟ್ ಟೈಮ್ ನಾನು ಕಜ್ಜಾಯ ಒಬ್ಬಳೇ ಟ್ರೈ ಮಾಡ್ತಾಯಿರೋದು. ಮುಂಚೆ ನಮ್ಮ ಅಜ್ಜಿ, ನಮ್ಮ ಅಮ್ಮ ಎಲ್ಲ ಮಾಡ್ತಾಯಿದ್ರು. ನಮ್ಮ ಅಜ್ಜಿ ಪಾಕ ತೆಗೆದ್ರೆ ಚೆನ್ನಾಗಿ ಬರ್ತಿತ್ತು. ಬಟ್ ಈಗ ನಾನು ಒಬ್ಬಳೇ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಅದನ್ನು ಎಲ್ಲ ಮುಗಿಸ್ಕೊಂಡು ಸೊ ಕಿಚನ್ ಕ್ಲೀನಿಂಗ್ ಬಂದೆ ಫ್ರೆಂಡ್ಸ್. ಕಿಚನ್ ನಂದು ಕ್ಲೀನ್ ಆಗಿಬಿಟ್ರೆ ಸೊ ಮುಕ್ಕಾಲು ಭಾಗ ಮನೆ ಕ್ಲೀನ್ ಆದಂಗೆ ಫ್ರೆಂಡ್ಸ್, ಕಿಚನ್ ಕ್ಲೀನಾಗಿದ್ದರೆ. ಸೊ ಅದಕ್ಕೆ ಫಸ್ಟು ಬಟ್ಟೆಗಳೆಲ್ಲ ಒಗೆಯೋದಕ್ಕೆ ಹಾಕ್ಬಿಟ್ಟು ಆಮೇಲೆ ಕಿಚನ್ಗೆ ಬಂದಿದ್ದೀನಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಸೊ ಇಲ್ಲಿ ಸ್ಟವೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಸಜ್ಜ ಮತ್ತು ಟೈಲ್ಸು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವೈಪ್ಸ್ ಇರೋದ್ರಿಂದ ನನಗೆ ಈಸಿ ಫ್ರೆಂಡ್ಸ್. ಒಂದು 3 ಸತಿ ಅದರಲ್ಲೇ ಒರೆಸ್ಕೊಂಡ್ಬಿಟ್ರೆ ಚೆನ್ನಾಗಿ ಕಾಣುತ್ತೆ, ಒಂಥರ ಶೈನಿಂಗಲ್ಲಿರುತ್ತೆ. ಅದು ನಾನೇನು ಮಾಡ್ತೀನಿ ಅಂದರೆ ಈ ಸೋಪು ಆಗಲೇ ಇನ್ನೊಂದು ಏನೂ ಹಾಕೋದಿಲ್ಲ, ಯಾಕಂದರೆ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ. ಸೊ ಹ್ಯಾಂಡ್ ವಾಶ್ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಅದನ್ನು ಹಾಕ್ತೀನಿ. ಮತ್ತು ಶಾಂಪು ಕೂಡ ಒಂದೊಂದು ದಿನ ಯೂಸ್ ಮಾಡ್ತೀನಿ ನಾನು. ಶೈನಿಂಗ್ ಬರುತ್ತೆ ಸ್ಟವ್ವು ಮತ್ತು ಕಲ್ಲೆಲ್ಲ. ನೀವು ಒಂದು ಸತಿ ಯೂಸ್ ಮಾಡಿ ನೋಡಿ. ಹಾಗೆ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಾನು ಹ್ಯಾಂಡ್ ವಾಶ್ ಎನಿ ಟೈಮ್ ಕಿಚನಲ್ಲಿ ಇರೋದ್ರಿಂದ ನಾನು ಹ್ಯಾಂಡ್ ವಾಶೇ ಹಾಕ್ತೀನಿ. ಸೊ ಶೈನಿಂಗ್ ಬರುತ್ತೆ ಮತ್ತು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಸ್ಟವ್ ಹತ್ರ ಎಲ್ಲ. ಸೊ ಆಮೇಲೆ ಅದನ್ನೆಲ್ಲ ಮುಗಿಸಿ ಹಾಗೆ ಪಾತ್ರೆಗಳು ಕೂಡ ತೊಳ್ಕೊಳ್ತಾ ಇದ್ದೀನಿ. ಪಾತ್ರೆಗಳು ಒಂದು ಸ್ವಲ್ಪನೇ ಇತ್ತು. ಸೊ ಆ ಕಡೆ ಎಲ್ಲ ಕ್ಲೀನಾಗಿತ್ತಲ್ಲ, ಇನ್ನು ಪಾತ್ರೆಗಳು ತೊಳೆದ್ಬಿಟ್ಟು ಹಾಗೆ ಸಿಂಕು ಮತ್ತು ಸಿಂಕ್ ಹತ್ರ ಇರೋ ಟೈಲ್ಸು ಎಲ್ಲ ತೊಳ್ಕೊಂಬಿಟ್ರೆ ಮುಕ್ಕಾಲು ಭಾಗ ಕೆಲಸ ಮುಗೀತು. ಸೊ ಬಟ್ಟೆ ಒಗೆಯೋದಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್. ಅದು ಒಂದು ದೊಡ್ಡ ಬೆಡ್ಶೀಟ್ ಇದೆ. ಫಸ್ಟ್ ಅದನ್ನು ಹಾಕಿದ್ದೀನಿ. ಅದು ಒಂದು ಆಗಿಬಿಟ್ರೆ ಸಾಕು, ಯಾಕಂದರೆ ಅದು ಲೇಟು ಒಣಗೋದು. ಸೊ ಅದಕ್ಕೆ ಫಸ್ಟ್ ಅದನ್ನೇ ಹಾಕಿದ್ದೀನಿ. ಆಮೇಲೆ ಬೇಕಾದ್ರೆ ಸಣ್ಣ ಪುಟ್ಟ ಹಾಕ್ಕೊಳ್ಬೋದು ಅಂದ್ಕೊಂಡು. ಸೊ ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳು ಎಲ್ಲ ತೊಳ್ಕೊಳ್ಳೋಷ್ಟರಲ್ಲಿ ಅದು ಬೆಡ್ಶೀಟ್ ಕೂಡ ಹೋಗ್ದಿತ್ತು. ಸೊ ಬನ್ನಿ ಈಗ ಹೋಗಿ ಹಾರಾಕ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡಬೇಕು. ಇವಾಗ ಇದನ್ನು ಒಣಗಾಕ್ತಾಯಿದ್ದೀನಿ. ಆಮೇಲೆ ಇನ್ನೂ ಇದೆಯಲ್ಲ ಫ್ರೆಂಡ್ಸ್, ಇನ್ನೂ ಒಂದು ಬೆಡ್ಶೀಟ್ ಇದೆ. ಆಮೇಲೆ ದಿವಾನ ಮೇಲೆ ಹಾಕೋದು ಪಿಲ್ಲೋಸ್ ಕವರ್ಸು ಅದೆಲ್ಲ ಇದೆಯಲ್ಲ, ಅದನ್ನು ಕೂಡ ಒಗೆಯೋದಕ್ಕೆ ಹಾಕಬೇಕು. ಅದು ಬಿಟ್ಟು ಇನ್ನೂ ಬಟ್ಟೆಗಳು ಒಂದು ಬಕೆಟ್ ಇದೆ, ಅದನ್ನು ಕೂಡ ಒಗಿಬೇಕು. ಸೊ ಎಲ್ಲ ಇವತ್ತು ಒಗೆಯೋದಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮತ್ತು ನಾಳೆನೂ ಒಗಿಬೇಕಾಗುತ್ತೆ. ಸೊ ಎಲ್ಲ ಇವತ್ತೇ ಯಾಕೆ ಮಾಡ್ಕೊಳ್ತೀನಿ ಅಂದರೆ ನಾಳೆ ಎಲ್ಲೋ ಸ್ವಲ್ಪ ಹೊರಗಡೆ ಹೋಗೋದಿದೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಮಾಡಿದಾದ್ಮೇಲೆ ಮನೆ ಕೂಡ ಕಸ ಗುಡಿಸ್ಕೊಂಡು ಹಾಗೆ ಮನೆ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಮನೆ ಒರೆಸಿದ್ದೆಲ್ಲ ಆದಮೇಲೆ ಈಗ ಕಳಶಕ್ಕೆ ಎಲೆ ಹಾಗೆ ಹೂವು ತರೋದಕ್ಕೆ ಹೋಗಬೇಕು ಫ್ರೆಂಡ್ಸ್. ಈಗ ಟೈಮ್ ಬಂದು ಆಲ್ರೆಡಿ 11 ಕಾಲಾಗೋಗಿದೆ. ಸೊ ಈಗಂತೂ ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಮಧ್ಯಾಹ್ನನೇ ಕ್ಲೀನ್ ಮಾಡಿಕೊಂಡು ಸಂಜೆ ಪೂಜೆ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ ಹೂವು ಹಾಗೆ ಕಳಶಕ್ಕೆ ಎಲೆ ತೊಗೊಂಡಿದ್ದೀನಿ. ಎಲೆ ನೋಡಿ ಹೆಂಗಿದೆ. ಕಳಶಕ್ಕೆ ಎಲೆನೇ ಬರ್ತಾ ಇಲ್ಲ ಅಂತ ಇದ್ದಾರೆ. ಏನು ಮಾಡೋದು ಗೊತ್ತಿಲ್ಲ. ನಾನು ಫ್ಲಿಪ್ಕಾರ್ಟ್ ಮೀಶೋದಲ್ಲಿ ನೋಡಿದ್ದೀನಿ ಫ್ರೆಂಡ್ಸ್. ಅದು ಸ್ಟೀಲ್ ಥರದ್ದು ತಾಮ್ರದ್ದು ಬರುತ್ತೆ ಮತ್ತು ಸಿಲ್ವರ್ದು ಬರುತ್ತೆ. ಅದನ್ನು ತೊಗೊಂಬೇಡ ಅಂತ. ಅಂದರೆ ಏನು ಮಾಡೋದು ಗೊತ್ತಾಗ್ತಾರೆ. ನಮ್ಮ ಮನೆಯವರು ಅದು ಬೇಡ, ಇದೇ ಇಡಬೇಕು ಅಂತಾರೆ. ಇಲ್ಲಿ ನೋಡಿದ್ರೆ ಎಲೆಗಳು ಸಿಗ್ತಾಯಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್ ಆಮೇಲೆ ಮನೆಗೆ ಬಂದು ದಿವಾನ ಮೇಲೆ ಆಮೇಲೆ ಮತ್ತು ರೂಮಲ್ಲಿ ಬೆಡ್ ಮೇಲೆಲ್ಲ ಬಟ್ಟೆ ಒಗೆಯೋದಕ್ಕೆ ಹಾಕಿದ್ನಲ್ಲ, ಅದು ಎಲ್ಲ ಚೇಂಜ್ ಮಾಡಿಕೊಂಡು ಬೇರೆದು ಹಾಕ್ತಾಯಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಎಲೆ ಮಾತಾಡ್ಸೋಕ್ಕೆ ಆಗೋಲ್ಲ. ಎಷ್ಟಿದೆ ಅಂದರೆ ಚಿಕ್ಕದೇ 5 ಇದೆ. ಅದು ಕೂಡ ಸರಿಗಿಲ್ಲ, ಕಲಸಕ್ಕೆ ಆಗೋದಿಲ್ಲ. ಅದು 10 ರೂಪಾಯಿ ಅಂತೆ. ಸೊ ನಾನು ಇನ್ನು ಮನೆ ಹತ್ರ ಮಾವಿನ ಗಿಡ ಬೆಳೆಸ್ತಾ ಇದ್ದೀನಿ. ಅದಿನ್ನೂ ಚಿಕ್ಕದಾಗಿದೆ. ಸೊ ಅದಕ್ಕೆ ಅದರಲ್ಲಿ ಕಿತ್ಕೊಳ್ಳೋಕೆ ಆಗೋದಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ಅದಕ್ಕೆ ಮೀಶೋದಲ್ಲಿ ಆರ್ಡ್ರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಬಂದು 11 ಮುಕ್ಕಾಲು ಆಗೋಯ್ತು ಫ್ರೆಂಡ್ಸ್. ಇನ್ನು ಈಗಲೇ ನಾನು ರೆಡಿಯಾಗಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ತೀನಿ ಅಂದರೆ ಮಧ್ಯಾಹ್ನ ಹೊತ್ತು ಕಲಶ ಎತ್ತಬಾರ್ದು ಅಂತ ಹೇಳ್ತಾರೆ.
ಸೊ ಅದಕ್ಕೋಸ್ಕರ ನಾನು ಸಂಜೆನೇ ಮಾಡ್ಕೊಳ್ಳೋಣ ಪೂಜೆ ಅಂತ ಅಂದ್ಕೊಂಡು ಸುಮ್ಮನಾದೆ. ನೋಡೋಣ ಸಂಜೆ ಎಲ್ಲ ಮಾಡ್ಕೊಳ್ಳೋಣ. ಮನೆಯೆಲ್ಲ ಕ್ಲೀನಿಂಗ್ ನೆನ್ನೆನೇ ಮಾಡ್ಕೊಬಿಟ್ಟಿದ್ರೆ ಆಗೋದು. ನೆನ್ನೆ ಹಬ್ಬ ಇದ್ದಿದ್ದರಿಂದ ನಮ್ಮ ಮನೆಯವ್ರು ಮಾಡ್ತಾರೆ ಅಂತ ಅಂದ್ಕೊಂಡು ಎಲ್ಲ ಮಾಡಿದೆ. ಆದರೂ ಪರವಾಗಿಲ್ಲ, ಇವತ್ತು ಬೆಳಗ್ಗೆ ಮತ್ತೆ ಇನ್ನೊಂದು ಸತಿ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಬೆಡ್ ಮೇಲೆ ಕೂಡ ಕವರೆಲ್ಲ ಚೇಂಜ್ ಮಾಡಿಕೊಂಡು, ಪಿಲ್ಲೋಸ್ಗೂ ಕವರೆಲ್ಲ ಚೇಂಜ್ ಮಾಡಿಕೊಂಡು, ಈ ಪಿಲ್ಲೋಗಳನ್ನೇನೋ ಬಿಸಿಲಿಗೆ ಇಡ್ತೀನಿ ಫ್ರೆಂಡ್ಸ್. ಆದರೆ ಬೆಡ್ಡು ಬಿಸಿಲಿಗೆ ಇಡಬೇಕು, ಬಟ್ ಎಲ್ಲಿ ಇಡೋದು ಅಂತ ಗೊತ್ತಾಗ್ತಾಯಿಲ್ಲ. ಗಾಡಿಗಳ ಮೇಲೆ ಇಟ್ಟರೆ ಆಗೋದಿಲ್ಲ ಇಡೋದಕ್ಕೆ. ಸೊ ತಿಂಗ್ಳಿಗೆ ಒಂದು ಸತಿ ಆದ್ರೂ ಪಿಲ್ಲೋ ಮತ್ತು ಬೆಡ್ಡೆಲ್ಲ ಬಿಸಿಲಿಗೆ ಹಾಕಬೇಕು ಅಂತ ಅಂತಾರೆ. ಮುಕ್ಕಾಲಾಗಿದೆ, ರೆಡಿ ಆಗಿಬಿಟ್ಟು ಬಂದು ಹೊರಗಡೆ ಬಿಸಿಲಲ್ಲಿ ಕೂತಿದ್ದೀನಿ. ನಿನ್ನೆಯಿಂದ ಸಿಕ್ಕಾಪಟ್ಟೆ ತಲೆನೋವು ಫ್ರೆಂಡ್ಸ್. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ತಲೆ ತ್ಯಾಮ ಇದ್ದರೂ ಕೂಡ ತಲೆನೋವು ಬರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ತಲೆ ಆರಿಸ್ಕೊಳ್ಳೋಣ, ಆಮೇಲೆ ಅರ್ಧ ಅವರ್ ಲೇಟ್ ಆದರೂ ಪರವಾಗಿಲ್ಲ 6:30 ಹಾಗೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಿಸಿಲಲ್ಲಿ ಕೂತಿದ್ದೀನಿ. ರಂಗೋಲಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನನಗಿಷ್ಟ ಆಯ್ತು. ಇವತ್ತು ಚೇಂಜ್ ಮಾಡೋಣ ಅಂದ್ಕೊಂಡೆ, ಏನೂ ಹಾಗೇ ಇಲ್ಲ. ಅದು ಇನ್ನು ಗುಡಿಸ್ಬಿಟ್ರೆ ಅದೆಲ್ಲ ಹಾಗೆ ವೈಟ್ ಸ್ಪ್ಯಾಚಸ್ ಥರ ಇರುತ್ತೆ. ಸೊ ಅದಕ್ಕೆ ಬೇಡ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಸೊ ನೋಡೋಣ ಫ್ರೆಂಡ್ಸ್, ನಾಳೆ ಸೂರ್ಯಗ್ರಹಣ ಆಗಿರೋದ್ರಿಂದ ನಾಳೆ ಹೊಸದು ಹಾಕೋದಕ್ಕೆ ನೋಡ್ತೀನಿ. ಆದರೆ ಬನ್ನಿ ಫ್ರೆಂಡ್ಸ್, ತಲೆ ಆರಿಸ್ಕೊಂಡು ಹೋಗಿ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಬೇಗ ಪೂಜೆ ಮಾಡಿದ್ರೆ ಸಾಕಪ್ಪ ಅನಿಸ್ತಾ ಇದೆ. ಸೊ ಫ್ರೆಂಡ್ಸ್, ಫೈನಲಿ ದೇವ್ರ ಸಾಮಾನೆಲ್ಲ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಫೋಟೋಗಳು ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಫೈನಲಿ ಫೋಟೋಗಳು ಕ್ಲೀನ್ ಮಾಡಿ ದೇವ್ರ ಮನೆ ಕೂಡ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಹೂವು ಎಲ್ಲ ಇಟ್ಟಿದ್ದೀನಿ. ಸೊ ಹೂವು ನಾನು ಯಾವಾಗಲೂ ಇದೇ ಥರ ಇಡೋದು ಫ್ರೆಂಡ್ಸ್, ಹಾರ ಏನೂ ತರೋದಿಲ್ಲ. ಆಮೇಲೆ ಬಾಗಿಲಿಗೆ ಕೂಡ ಈ ಥರ ಅಷ್ಟೊಂದು ಇಟ್ಕೊಂಡು ರಂಗೋಲಿ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಪೂಜೆ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಬೆಳಗ್ಗೆ ಬೆಡ್ಶೀಟ್ ಎಲ್ಲ ಒಗೆದಾಕಿದ್ನಲ್ಲ, ಪಿಲ್ಲೋ ಕವರ್ಸ್ ಎಲ್ಲ, ಸೊ ಅದೆಲ್ಲ ತೊಗೊಂಬಂದು ಮಡಚಿಡ್ತಾ ಇದ್ದೀನಿ. ಹಾಗೆ ರಾತ್ರಿಗೆ ಅಡುಗೆ ಏನೂ ಮಾಡೋಂಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಬೆಳಗ್ಗೆನೇ ನುಗ್ಗೆಕಾಯಿ ಸಾರು ಮಾಡಿದ್ನಲ್ಲ. ಸೊ ನಮ್ಮ ಮನೆಯವ್ರು ರಾತ್ರಿಗೆ ಅದೇ ತಿಂತೀನಿ ಅಂತಂದರು. ಸೊ ಅದಕ್ಕೆ ಅದನ್ನೇ ಇಟ್ಟಿದ್ದೀನಿ. ನುಗ್ಗೆಕಾಯಿ ಜಾಸ್ತಿ ತಂದಿದ್ರು ಫ್ರೆಂಡ್ಸ್, ಅದು ಎಲ್ಲ ಹಾಕ್ಬಿಟ್ಟು ಮಾಡಿಬಿಟ್ಟೆ ನಾನು. ಸೊ ಹೆಂಗೂ ಕರೆಕ್ಟಾಗಿ 6 ಗಂಟೆಗೆ ಪೂಜೆ ಆಗೋಯ್ತು ಫ್ರೆಂಡ್ಸ್, ಅದೇ ನೆಮ್ಮದಿ. ಬಟ್ ತಲೆನೋವು ಮಾತ್ರ ನನಗೆ ಯಾಕೋ ಕಮ್ಮಿನೇ ಆಗ್ತಾಯಿಲ್ಲ. ನೆನ್ನೆಯಿಂದ ಸಿಕ್ಕಾಪಟ್ಟೆ ತಲೆನೋವು. ಹಾಗೆ ಮನೇಲಿ ಒಂದು ಸ್ವಲ್ಪ ಹಾಲಿತ್ತು ಅಂದ್ಕೊಂಡು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡಿದ್ದೆ. ಸೊ ಕಾಫಿ ಕುಡಿದ್ಮೇಲೆ ತಲೆನೋವು ಹೋಗಿಲ್ಲ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಆಮೇಲೆ 8:30 ನಮ್ಮ ಮನೆಯವ್ರು ಬಂದರು. ಅವ್ರು ಬಂದಮೇಲೆ ಊಟ ಕೂಡ ಮುಗಿಸ್ಕೊಂಡಿದ್ದೆ ಫ್ರೆಂಡ್ಸ್. ಒಂದು ಸ್ವಲ್ಪ ರೈಸ್ ತೊಗೊಂಡೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈಗ ತಾನೇ ಊಟ ಆಯಿತು. ಸೊ ಈಗ ವಾಕಿಂಗ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 15 ನಿಮಿಷ ಆಯಿತು ವಾಕಿಂಗ್ ಸ್ಟಾರ್ಟ್ ಮಾಡಿ. ಸೊ ಇನ್ನೊಂದು 10 ನಿಮಿಷ ವಾಕಿಂಗ್ ಮಾಡಿಬಿಟ್ಟು ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟ ಆಗಿರುತ್ತೆ. ಸೊ ಈ ಬ್ಲಾಗಿಗೆ ಏನು ಮಾಡ್ತೀವಿ ಪ್ಲೀಸ್, ಯಾರೆಲ್ಲ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ನಿಮ್ಮ ಎಲ್ಲರೂ ಥ್ಯಾಂಕ್ ಯು ಸೊ ಮಚ್.